ಹಾಂ ಬಾ. ವಾವ್ ಇರೋ ತಿಂತಿದೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬೆಂಗಳೂರಿಂದ. ಸೊ ಬೆಂಗಳೂರಿಂದ ಇವತ್ತು ಹೈದ್ರಾಬಾದಿಗೆ ಹೋಗ್ತಾ ಇದ್ದೀವಿ. ಸೊ ಟ್ರಿಪ್ಪಿಗಂತ ನನ್ನ ಜೊತೆ ಇವಾಗ ಯಾರೆಲ್ಲ ಬರ್ತಾರೆ ಅಂತ ನಿಮಗೆ ತೋರಿಸ್ತೀನಿ ರೈಲ್ವೆ ಸ್ಟೇಷನ್ಗೆ ಹೋದ್ಮೇಲೆ. ಸೊ ಬುಕ್ ಮಾಡಿದ್ದೀನಿ ಆಟೋ, ಬರೋದಕ್ಕೆ ಇನ್ನೂ 1 ಮಿನಿಟ್ ಇದೆ. ಸೊ ಅಲ್ಲಿ ತನಕ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಯಾರೆಲ್ಲ ಇದ್ದಾರೆ ಅಂತ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಹಾಗೆ ಹೈದ್ರಾಬಾದಿಗೆ ಹೋಗೋದನ್ನು ಕೂಡ ಕ್ಯಾಪ್ಚರ್ ಮಾಡ್ತೀನಿ. ನೋಡಿ ಗೈಸ್, ಇಷ್ಟು ಬೆಳಕಿದ್ರು ಕಾಣಿಸಲ್ಲ ಅಂತಿದ್ದಾರೆ. ಲೈಟ್ ಬೇಕಂತ ಇವರಿಗೆ. ಟ್ರೈನಲ್ಲಿ ಬಂದ್ಕೊಂಡು ನೆಲ್ ಪಾಲಿಶ್ ಹಚ್ಕೊಳ್ತಾ ಇರೋದು. ಪಾಪ ಗೈಸ್, ನಮಗೋಸ್ಕರ ಲೆಮನ್ ರೈಸ್ ಎಲ್ಲ ಮಾಡ್ಕೊ ಬಂದಿದ್ದಾಳೆ. ಟೈಮ್ ಸಿಗಲಿಲ್ಲ ಅಂತ ಅವಳಿಗೆ, ಅದಕ್ಕೆ ಇಲ್ಲಿ ಹಚ್ಕೋತಾ ಇದ್ದಾಳೆ. ಸಂತೋಷ್ ಇಟ್ಕೋಬೇಕಾ ಹಚ್ಬೇಕಾ? ಹಚ್ಚಕ್ಕೆ ನಂಗೆ ಸರಿಯಾಗಿ ಬರಲ್ಲ, ಅದಕ್ಕೆ ಪಾಯಿಂಟ್ ಕೊಡೋ ಬ್ರಷ್ ತಗೊಂಡ್ಬಂದಿದ್ದು ಒಟ್ಟಿಗೆ ಹಚ್ಬೋದು. ಪ್ರಶಾಂತ್ ಏನಂತೀರಾ? ತಮಿಳ್ನಾಡಿಗೆ ಹೋದ್ರೆ ಅವರು ಆದ್ರೂ ಕೊಡ್ತಾರೆ. ನೀರಿಗೋಸ್ಕರ ಜಗಳ ಮಾಡ್ತಾ ಇದ್ದಾರೆ. ಅದೆಲ್ಲಿಂದ ಸಿಕ್ತು? ಲಾಸ್ಟ್ ಟೈಮ್ ರೂಪೇಶ್ ಶೆಟ್ಟಿ 2ರಲ್ಲೂ ವಿನ್. ನಾವು ಖಾಲಿ ನೋಡಿ ಗೈಸ್ ಜಗಳ ಆಡ್ತಿದ್ದಾರೆ. ಹೌದು, ಮಂಗಳೂರವರೇ ವಿನ್ ಆಗಿದ್ದಾರೆ. ಆಕ್ಚುಲಿ ಈ ಸಲ ಮಂಗಳೂರು ಕೊಡಲ್ಲ ಬಿಗ್ ಬಾಸ್. ಅಂದ್ರೆ ಪ್ರತಿ ವರ್ಷ ನಾವೇ ತಗೊಂಡು ಹೋದ್ರೆ ಬೇಕಂತಾರೆ. ಈ ಸಲ ಸ್ವಲ್ಪ ಬೇರೆ ಹೋಗ್ಲಿ, ನಾವು ಬಿಟ್ಟು. ಗೈಸ್, ನಮಗೋಸ್ಕರ ಪಾಪ ಊಟ ರೆಡಿ ಮಾಡ್ಕೊಂಡು ತಗೊಂಡು ಬಂದಿದ್ದಾರೆ. ನೋಡೋಣ ಏನಿದೆ ಅಂತ. ವಾವ್, ಇದು ನಾಟಕ ಗೈಸ್. ಮೊದಲೇ ತೆಗ್ದಿದ್ದೆ, ಬೇಕಂತ ಇನ್ನೊಂದ್ಸಲ ತೆಗ್ದೆ. ಏನು ರೈಸ್ ಇದು? ಫ್ರೈಡ್ ರೈಸ್. ಹೆಂಗಿದೆ ಪ್ರಶಾಂತ್? ಚೆನ್ನಾಗಿದೆಯಾ? ಅಂಕಲ್ ಹೆಂಗಿದೆ ಪ್ರಶಾಂತ್? ಚೆನ್ನಾಗಿದೆಯಾ? ನೀವು ತಿಂದ್ರಾ ಮೇಡಮ್? ನೀವು ಮಾಡಿದ್ದು? ನಿಮ್ಗೆ ಕರ್ಡ್ ಬೇಕಾ? ಖಾರ ಆಗಿದೆಯಾ? ಇವ್ರ ಮುಖ ನೋಡ್ಕೊಳ್ಳಿ. ಇವ್ರಿಗೊಂದು ಹುಡುಗಿ ಹುಡುಕ್ತಾ ಇದ್ದೀವಿ. ಝೂಮಲ್ಲಿ ಹಾಕ್ಬೇಕು. ತುಂಬಾ ಜನ ಇದ್ದಾರೆ, ನನ್ನನ್ನು ಯಾರು ನೋಡಲ್ಲ. ಚಿಕ್ಕ ಹುಡುಗ, ಸ್ವಲ್ಪ ನೋಡ್ಕೊಂಡು ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿ ಇದ್ರೆ ಹೇಳಿ, ನಮಗೆ ಕಮೆಂಟ್ ಮಾಡಿ. ಮಂಗಳೂರು ಕಡೆಯವರು ವರದಕ್ಷಿಣೆ ಏನು ಬೇಡ. ವರದಕ್ಷಿಣೆ ಎಲ್ಲ ಏನು ಬೇಡ ಅಂತ ಅವರೇ ವರದಕ್ಷಿಣೆ ಕೊಟ್ಟು ಮತ್ತೆ ಕೊಡಲ್ಲ. ವರದಕ್ಷಿಣೆ ಎಲ್ಲ ಇಲ್ಲ, ವರದಕ್ಷಿಣೆ ಕೂಡ ಇಲ್ಲ. ಪೂಜಾರಿ ಹುಡುಗಿ ಮೀನ್ ಸಾರು ಮಾಡಕ್ ಗೊತ್ತಿರ್ಬೇಕು, ಚಂದ ಇರ್ಬೇಕು, ಹುಡುಗಿ ಆಗಿರ್ಬೇಕು. ನೋಡ್ತೀರಾ? ಕೊಡು ನೋಡ್ತೀರಾ? ಚಂದ ಇದ್ದಾಳೆ, ಸ್ವಲ್ಪ ಜಾಸ್ತಿ ಮಾತಾಡ್ತಾಳೆ. ಹಾ, ಸೇಮ್ ಟು ಸೇಮ್. ನಿಮ್ದು ಡಿಬೇಟ್ ಆಗ್ಬೋದು, ಗೊತ್ತಿಲ್ಲ. ಸೇಮ್ ಟು ಸೇಮ್ ಎಲ್ಲಾನು ಕರೆಕ್ಟ್. ಮೀನ್ ಸಾರು ಮಾಡಕ್ ಬರುತ್ತೆ. ಪೂಜಾರಿನೇ, ಸೂರತ್ ಕಲ್. ನಿಮ್ದು ಓದೋದಿದ್ರೆ ಸ್ವಲ್ಪ ಹತ್ರ ಇರೋದೇ. ಊರ್ ಬಿಟ್ಟು ಹೋಗಲ್ಲ ಕರೆಕ್ಟ್ ಆಗಿದ್ದಾರೆ. ಆಮೇಲೆ ನಮ್ಮ ಕಂಪ್ನಿ ಕೆಲಸ ಮಾಡ್ತಾರೆ. ವರ್ಕ್ ಫ್ರಮ್ ಹೋಮ್ ಬೇರೆ. ಒಬ್ರು ಬೆಂಗಳೂರಲ್ಲಿ, ಒಬ್ರು ಮಂಗಳೂರಲ್ಲಿ ಅಡುಗೆ ಮಾಡ್ಬೋದು. ಮೇಲ್ಗಡೆ ಕುತ್ಕೊಂಡಿದ್ದೀವಿ ಗೈಸ್. ನನಗೆ ಇಲ್ಲಿ ಕಲೇತ ಆಗುತ್ತೆ. ಹೆಂಗಾಗ್ತಿದೆ? ಚೆನ್ನಾಗಾಗ್ತಿದೆ, ಬಟ್ ನನಗೆ ಇಲ್ಲಿ ತಾಗ್ತಾ ಇದೆ. ದೇವರು ಜಾಸ್ತಿ ಹೈಟ್ ಕೊಟ್ಬಿಟ್ಟಿದ್ದಾರೆ. ಈ ಟ್ರೈನ್ ಇದ್ರೆ ಸ್ವಲ್ಪ ಕುಳ್ಳ ಇದೆ. ನಾವು 3 AC ಬುಕ್ ಮಾಡ್ತಲ್ಲ ಗೈಸ್, ಸೊ ಅದಕ್ಕೆ ನಮಗೆ ಇದು ಬೆಡ್ಶೀಟು ದಿಂಬೆಲ್ಲ ಇದೆ. ಆಮೇಲೆ ನೆಕ್ಸ್ಟು 2 AC ಮಾಡ್ತೀವಿ ಎಲ್ಲಾದರೂ ಹೋಗ್ಬೇಕಿದ್ರೆ. ಅದನ್ನು ಸ್ವಲ್ಪ ಚೆನ್ನಾಗಿರುತ್ತೆ, ನಿಮಗೆ ತೋರಿಸ್ತೀನಿ. ಇದಂದ್ರೆ ನಾರ್ಮಲ್ ಥರನೇ ಇದೆ, AC ಇದೆ, ಮತ್ತು ಇದೆಲ್ಲ ಕೊಡ್ತೀವಿ 3 AC. ಓಕೆ. ನಾವು ತಿಂದಿದ್ದೆಲ್ಲ ಇಲ್ಲ. ಸಂತೋಷ್ ಏನು ಮಾಡ್ತಿದ್ದೀವಿ? ಮಲಗಬೇಕಂತ ಮಲಗಿದ್ದು. ಟ್ರೈನ್ ಏನು ಪಂಚರ್ ಆಗಿದೆ. ಕೇಳಿಸಲ್ಲ ಇದೆ.
ಫೋಟೋದಲ್ಲಿ ಕೇಳಿಸಲ್ಲ, ವಿಡಿಯೋದಲ್ಲಿ ಮಾತ್ರ ವಿಡಿಯೋನೇ ಮಾಡ್ತಿರೋದು. ಈಗ ಎಲ್ಲ ಕಡೆ ವೈಟ್ ಕಾಣಿಸ್ತಿದೆ, ಭಯ ಆಗ್ತಿದೆ ನೈಟ್ ಅಂತ. ಅದಕ್ಕೆ ಬ್ಲ್ಯಾಕ್ ಕೊಟ್ಟಿರೋದು ಅನ್ಸುತ್ತೆ ಅವರು, ಮುಚ್ಕೊಳ್ಳಿ ಅಂತ, ವೈಟ್ ಕಾಣಬಾರ್ದು ಅಂತ. ಸೇರೆ ಒಳ್ಳೆ ಪೇಷಂಟ್ ಹೇಳ್ತಾರೆ. 6:30 ಆಗಿದೆ. ಸೊ ಇವಾಗ ರೀಚ್ ಆಗಿದ್ದೀವಿ. ಇವಾಗ ಹೋಟೆಲಿಗೆ ಹೋಗಬೇಕು. ಆಲ್ರೆಡಿ ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ. ಅವ್ರ ಪರಿಚಯದವ್ರು ಇದ್ದರು, ಸೊ ಅವ್ರ ಹತ್ರ ಹೇಳಿಬಿಟ್ಟು ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಹೊರಡ್ತಾ ಇದ್ದೀವಿ ರೂಮ್ ಹತ್ರ. ಸೊ ಬನ್ನಿ ಫ್ರೆಶ್ ಅಪ್ ಆಗಿ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿ. ಲೋಕಲ್ ಟ್ರೈನ್ ಹೆಂಗಿದೆ ಇಲ್ಲಿ ಅಂತ. ಚೆನ್ನಾಗಿದೆ. ಪಪ್ಪಕ್ಕಲ್ಲ ಪಪ್ಪ. ನಾವಿದ್ದಿದ್ದು ರೂಮ್ ಗೈಸಿದ್ದು ಪ್ರಮೋಷನ್ ಏನೋ ಸಿಗುತ್ತೆ. ಸೊ ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಇವಾಗ ಕ್ಯಾಬ್ ಮಾಡಿಕೊಂಡು ಫಸ್ಟ್ ತಿಂಡಿ ತಿಂದು ಆಮೇಲೆ ಗೋಲ್ಕೊಂಡ್ ಫೋರ್ಟು, NTR ಗಾರ್ಡನ್ನು, ಲುಂಬಿನಿ ಪಾರ್ಕು, ಅದಾದಮೇಲೆ ಬಿರ್ಲಾ ಮಂದಿರು, ಅಲ್ಲೇ ಇಸ್ಕಾನ್ ಇದೆ. ಸೊ ಅಲ್ಲೇ ಒಂದಿಷ್ಟು ಪ್ಲೇಸಸ್ಗಳಿದೆ. ಸೊ ಕವರ್ ಮಾಡೋಣ ಅಂತ ಇದ್ದೀವಿ. ರೂಮ್ ಹತ್ರನೇ ಮೆಟ್ರೋ ಸ್ಟೇಷನ್ ಇದೆ, ನಾಂಪಲ್ಲಿ ಮೆಟ್ರೋ ಸ್ಟೇಷನು. ಸೊ ಇವಾಗ ತಿಂಡಿ ತಿನ್ನೋಕ್ಕಂತ ಹೋಗ್ತಾ ಇದ್ದೀವಿ. ಅಲ್ಲೊಂದಿದೆ ವೆಜ್ಜು, ಮತ್ತು ಬೇರೆ ಕಡೆ ನೋಡ್ಬೇಕು ಇವಾಗ. ಈಗ ಎಷ್ಟು ಪಾರಿವಾಳ ಇದೆ ಇಲ್ಲಿ. ನೀವು ಓಡಿಸ್ಬೇಡಿ ಅದನ್ನ, ಇರಿ ಒಂದು ನಿಮಿಷ. ನಾವಿವಾಗ ತಿಂಡಿ ತಿನ್ನಕ್ಕಂತ ಹೋಗ್ತಾ ಇದ್ವಿ. ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಫುಲ್ ಪಾರಿವಾಳ ನೋಡಿಬಿಟ್ಟು ಅಲ್ಲೊಂದು ಫೋಟೋ ತಗೊಳ್ಳೋಣ ಅಂತ ಬಂದ್ವಿ. ಸಖತ್ತಾಗಿದೆ ನೋಡಿ. ಯಾವ್ದು ತಗೊಳ್ಳೋಣ? 50 ರೂಪೀಸ್ ಅಂತ. ಸ್ವಚ್ಛ ಭಾರತ್ ಹೋಟೆಲ್ ಹೋಗ್ತಾ ಇದ್ದೀವಿ. ಸೊ ಇವಾಗ ಬಿರ್ಲಾ ಮಂದಿರಿಗೆ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ. ಸೊ ಆಟೋನಲ್ಲಿ ನಮಗೆ ಮೇಲ್ಗಡೆ ಬಿಟ್ಟರು. ಸೊ ಇವಾಗ ಹೋಗ್ಬಿಟ್ಟು ನೋಡೋಣ ಯಾವ ಥರ ಇದೆ ಅಂತ. ಒಳಗಡೆ ಮೊಬೈಲ್ ಅಲ್ಲೋ ಇಲ್ಲ ಅಂತೆ. ಸೊ ಒಳಗಡೆ ಹೋಗಿ ಬಂದ್ವಿ. ವೆಂಕಟೇಶ್ವರ ಟೆಂಪಲ್ ಇದು. ಬಿರ್ಲಾ ಅಂದರೆ ಗಂಗಾ ಪ್ರಸಾದ್ ಬಿರ್ಲಾ ಅವ್ರದ್ದು ಇದು ಅನಿಸುತ್ತೆ ಇದು. ಅದು ಬಿಟ್ಟರೆ ವೆಂಕಟೇಶ್ವರ ಸ್ಟ್ಯಾಚ್ಯೂ ಇದೆ, ವೆಂಕಟೇಶ್ವರ ಸ್ವಾಮಿ ಟೆಂಪಲ್. ತುಂಬ ಚೆನ್ನಾಗಿದೆ. ಅಲ್ಲಂತೂ ವ್ಯೂ ಅಂತೂ ಅಲ್ಟಿಮೇಟ್ ಇದೆ. ಮೇಲ್ಗಡೆ ಹೋದಷ್ಟು ಅಲ್ಲಿ ಫುಲ್ ಕ್ಲೀನ್ ಸಿಟಿ ಕಾಣಿಸುತ್ತೆ. ಅಂದರೆ ಒಂದು ಸ್ವಲ್ಪ ಪೀಸ್ ಅನಿಸುತ್ತೆ. ಮೊಬೈಲ್ ಇದೆ ಕೂಡ, ಆದರೆ ಮೊಬೈಲ್ ಇದ್ದರೆ ಮಾತ್ರ ಸಖತ್ತಾಗಿ ಅನಿಸೋದು. ಯಾಕಂದರೆ ಅಲ್ಲಿ ತುಂಬ ಚೆನ್ನಾಗಿತ್ತು ವ್ಯೂ ಕೂಡ. ನೀವು ನೋಡ್ಬೋದು ಇಲ್ಲಿ ಈ ಥರ ಇದೆ. ಒಳಗಡೆ ತುಂಬ ಚೆನ್ನಾಗಿತ್ತು. ನೋಡೋಣ ಈಗ ನೆಕ್ಸ್ಟ್ ಹೋಗೋದು ಲುಂಬಿನಿ ಪಾರ್ಕ್ ಅಥವಾ NTR ಗಾರ್ಡನ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿಲ್ಲ ಅಂತಂದರೆ ಎಲ್ಲಿಗೆ ಹೋಗೋದು ಅಂತ ಮುಂದೆ ನೋಡೋಣ. ಹಾಗೆ ನಮ್ಮ ಹೊಸ ವ್ಲಾಗರ್ ಬರ್ತಾ ಇದ್ದಾರೆ. ಹಲೋ, ಹಾಯ್, ನಮಸ್ಕಾರ. ಹೇಗಿದ್ದೀರಲ್ಲ? ಹೊಸ ವ್ಲಾಗರ್ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಸ್, ಸ್ಟಾರ್ಟ್ ಮಾಡಬೇಕಿದ್ರೆ ಕೇಳ್ತಾ ಇರೋದು ಮಾಡೋದಾ ಬೇಡವಾ, ಅವ್ರು ಏನು ಮಾಡ್ತಾರಂತೆ ನೋಡೋಣ ಬನ್ನಿ. ತುಂಬ ದಿನ ಆದಮೇಲೆ ಮತ್ತೊಂದು ಜಾಬ್ ಮಾಡಿದ್ದೀನಿ. ನಾನು ಇವತ್ತು ಹೈದರಾಬಾದಲ್ಲಿ ಇಲ್ಲಿ ನೀವು ನೋಡ್ಬೋದು ಮ್ಯಾಂಗೋ ಲಸ್ಸಿ ಸಿಗುತ್ತೆ. ಮತ್ತು ಅಲ್ಲೊಳಗಡೆ ಶಾಪಿಂಗ್ ಕೂಡ ಮಾಡ್ಬೋದು. ಈ ಥರ ಇದೆ ಬಿರ್ಲಾ ಮಂದಿರ.
ಬಿರ್ಲಾ ಮಂದಿರಿಂದ ಲುಂಬಿನಿ ಪಾರ್ಕು ಮತ್ತು NTR ಗಾರ್ಡನ್ ಇದೆ, ಎಲ್ಲ ನಿಯರ್ ಇದೆ. 1 ಕಿಲೋಮೀಟರ್ 1.6 ಕಿಲೋಮೀಟರ್ಸ್ ಇದೆ. ಸೊ ಹಾಗಾಗಿ ನಡ್ಕೊಂಡೇ ಹೋಗೋಣ ಅಂತ ಅಂದ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಮ್ಯಾಪ್ ಹಾಕಿದ್ದೀವಿ, ಹೋಗೋದು ಅಷ್ಟೇ. ಹಾಕ್ತಾ ಇದ್ದೀರಾ? ಬೇಗ ಬೇಗ ಹಾಕಿ ಹೋಗೋಣ. 12 o'clock ಆಯಿತು, ಬರೋದೇ ಲೇಟ್ ಆಯಿತು. ಏನಾಯಿತು? ಬಂದವರಿಗೆ, ಸುಸ್ತಾದವ್ರು ಬಂದು ಈ ಥರ ನಡ್ಕೊಂಡು ಹೋಗ್ಬೇಕವ್ರಿಗೆ ನೀರು ಕುಡಿಬೋದು ಅಂತ ಮಡಿಕೆಯಲ್ಲಿ ನೀರು ಇಟ್ಟಿದ್ದಾರೆ. ಫುಲ್ ಕೋಲ್ಡ್ ಇರುತ್ತೆ ಮಾತ್ರ ಇದು ನೀರು. ಲೋಟದಲ್ಲಿ ಕುಡಿಬೇಡಿ. ಚೆನ್ನಾಗಿದೆಯಾ? ಕೋಲ್ಡ್ ಇದೆ. ಯಾರೋ ಪಾಪ ಗಾಳಿಪಟ ಇಲ್ಲೇ ಆರಿಸಿ ಸಿಕ್ಕಾಕೊಂಡು ಬಿದ್ದಿದ್ದು. ನಮಗೆ ಬೆಂಗಳೂರಿಂದ ಹೈದ್ರಾಬಾದಿಗೆ ಬಂದಿದ್ದೀವಿ ಅಂತಲೇ ಅನಿಸ್ತಿಲ್ಲ ಗೈಸ್. ಇಲ್ಲಿ ಎಲ್ಲ ಏರಿ ಕೇರಿ ಗಲ್ಲಿ ಸಂಧಿ ಮುಂದಿ ಎಲ್ಲನೂ ಸೇಮ್ ಅನ್ನಿಸ್ತಿದೆ. ನೋಡ್ಬೇಕು ಇವಾಗ ಚಾರ್ಮಿನಾರ್ ಹತ್ರ ಅಥವಾ ರಾಮೋಜಿ ಫಿಲ್ಮ್ ಸಿಟಿ ಹತ್ರ ಅಲ್ಲಿ ಹೋದ ತಕ್ಷಣ ಏನಾದರೂ ಡಿಫ್ರೆಂಟಾಗಿ ಫೀಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅದು ಬಿಟ್ಟರೆ ಇವಾಗ ಲುಂಬಿನಿ ಗಾರ್ಡನ್ ಬೆಂಗಳೂರಲ್ಲೂ ಇದೆ, ಬಟ್ ಇಲ್ಲಿ ಲುಂಬಿನಿ ಗಾರ್ಡನ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು ಪಾರ್ಕು. ಅದು ಬಿಟ್ಟರೆ NTR ಗಾರ್ಡನ್ ಚೆನ್ನಾಗಿದೆ, ಸೊ ಅದನ್ನು ನೋಡ್ಬೋದು. ಅದು ಬಿಟ್ಟರೆ ಮತ್ತೇನು ಸ್ಪೆಷಲ್ ಅನ್ನಿಸ್ತಲ್ಲ. ಸೊ ಮುಂದೆ ನೋಡೋಣ ಯಾವ ಥರ ಅನಿಸುತ್ತೆ ಅಂತ. ಸದ್ಯಕ್ಕೆ ಈ ಥರ ಇದೆ ಅಪ್ಡೇಟು. ನೆಕ್ಸ್ಟು ಇನ್ನೂ ಚೆನ್ನಾಗಿ ಅನಿಸಿದ್ರೆ ಓಕೆ ನೋಡೋಣ. ಏನಂತೀರಾ ಪ್ರಶಾಂತ್? ಹೇಗೆ ಅನಿಸ್ತಾ ಇದೆ? ಸೇಮ್ ಅನಿಸ್ತಾ ಇದೆ, ಬೆಂಗಳೂರು ಥರನೇ ಅನಿಸ್ತಾ ಇದೆ, ಏನು ಚೇಂಜಸ್ ಇಲ್ಲ. ನೋಡಿ ಗೈಸ್, ಇಲ್ಲೊಂದು ಗಾಳಿಪಟ ಇದೆ. ಗೈಸ್ 3 ಗಾಳಿಪಟ ಆಯಿತು ಸಿಕ್ಕಾಕೊಂಡಿರೋದು. ಪಾರ್ಕ್ ಮುಂದೆನೆ ಎಂಟ್ರೆನ್ಸ್ ಹತ್ರನೇ ಈ ಥರದ್ದೆಲ್ಲ ತಿಂಡಿ, ಜೋಳ, ಲೆಮನ್ ಸೋಡಾ, ಆಮೇಲೆ ಇದು ಏನೇನೋ ಇದೆ ತಿಂಡಿ, ಚಾಟ್ಸ್ ಎಲ್ಲ ಇದೆ. ನಮ್ಮ ಬೆಂಗಳೂರಿನ ವಿಧಾನಸೌಧ ಹೇಗೋ ಇಲ್ಲಿ ಕೂಡ ಹಾಗೇನೆ. ಇದು ಇಲ್ಲಿ ಅಂಬೇಡ್ಕರ್ದು ಒಂದು ಸ್ಟ್ಯಾಚ್ಯೂ ಇದೆ. ಸೆಕ್ರೆಟ್ರಿ ಅಂಬೇಡ್ಕರ್ ಸ್ಟೇಟ್ ಸೆಕ್ರೆಟರಿ. ಬಿರ್ಲಾ ಟೆಂಪಲ್ ಕಾಣಿಸುತ್ತೆ ಅಲ್ಲಿ. ಬಿರ್ಲಾ ಟೆಂಪಲಿಂದ ಇದೆಲ್ಲ ತುಂಬ ಚೆನ್ನಾಗಿ ವ್ಯೂ ಕಾಣಿಸ್ತಾ ಇತ್ತು, ಸಕ್ಕತ್ತಾಗಿತ್ತು ಮಾತ್ರ. ಮೇಲಿಂದ ಡ್ರೋನ್ ಶಾಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ. ನೆಕ್ಸ್ಟ್ ಟೈಮ್ ಡ್ರೋನ್ ತೊಗೊಂಬರ್ತೀವಿ. ಇಲ್ಲಿ ಫೋಟೋ ಶೂಟ್ ಆಗ್ತಾ ಇದೆ. ಅವ್ರು ತೆಗೆದವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ಡಿಲೀಟ್ ಮಾಡು ಮತ್ತೊಂದು ತೆಗಿ, ಡಿಲೀಟ್ ಮಾಡಿ. ಫ್ರೆಂಡ್ಸ್ ಈ ಸಲ ನ್ಯಾಷನಲ್ ಅವಾರ್ಡ್ ನನಗೆ ಫೋಟೋಗ್ರಾಫಿಗೆ ಏನಾದರೂ ಕೊಡೋದಿತ್ತು. ಅಶ್ವಿನಿ ಚಾನಲ್ ಎಷ್ಟು ಜನ ಸಬ್ಸ್ಕ್ರೈಬರ್ ಮಾಡಿದರೆ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸುಮ್ಮನೆ ಯಾವ್ದಕ್ಕೆ ಮಾತಾಡಬೇಕು? ನೀವು ಟಿವಿನೇನಾ? ನೀವು ಯಾವುದು ಮನೆಗೆ ಬೇಕಿಲ್ಲ ಅಡುಗೆ ಸಾಮಾನು. ಲುಂಬಿನಿ ಪಾರ್ಕಿಗೆ ಬಂದ್ವಿ, ಬಟ್ ಇಲ್ಲಿ ಬಂದ ತಕ್ಷಣ ಯಾಕೋ ಒಳಗಡೆ ಹೋಗ್ಬೇಕಂತ ಅನ್ನಿಸ್ತಾ ಇಲ್ಲ. ಚಿಕ್ಕ ಮಕ್ಕಳದ್ದು ಆಟ ಎಲ್ಲ ಆಡೋದಿದೆ. ಇವರಿಗೆಲ್ಲ ಓಕೆ, ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡೋಂತ ಅನ್ನಿಸ್ತಿಲ್ಲ. ಎಲ್ಲ ಚಿಕ್ಕ ಮಕ್ಕಳು ಆಟ ಆಡೋದಿದೆ. ಸುಮ್ಮನೆ ಟೈಮ್ ವೇಸ್ಟ್ ಆಗಿಬಿಟ್ರೆ ಅಂತ NTRಗಾದರೂ ಹೋಗೋಣ. ಇಲ್ಲಿ ಟೈಮ್ ಸುಮ್ಮನೆ ಪಾರ್ಕ್ ಅಲ್ವಾ, ಮತ್ತು ಯಾಕೆ ಒಳಗಡೆ ಹೋಗೋದು ಅಂತ ಅನ್ನಿಸ್ತಾ ಇದೆ. ಸೊ NTRಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿಂದ 1.6 ಕಿಲೋಮೀಟರ್ಸ್ ಇದೆ NTRಗೆ. ಬಂದಿದ್ದು ವೇಸ್ಟ್ ಆಯಿತು, ಅಷ್ಟು ನಡ್ಕೊಂಡು ಬಂದ್ವಿ. ಬಟ್ ಪರವಾಗಿಲ್ಲ, ಆ್ಯಪನ್ಸ್ ಏನು ಮಾಡೋಕ್ಕಾಗಲ್ಲ. ಬಟ್ ಲುಂಬಿನಿ ಗಾರ್ಡನ್ ಒಳಗಡೆ ಹೋಗಿದ್ರೆ ನಾವು ಟಾಲೆಸ್ಟ್ ಗೌತಮ್ ಬುದ್ಧ ಸ್ಟ್ಯಾಚ್ಯೂನ ನೋಡ್ಬೋದಾಗಿತ್ತು. ಅದು ಫುಲ್ ನೀರಿನ ಮಧ್ಯೆ ಇದೆ. ತುಂಬ ಟಾಲೆಸ್ಟ್ ಆಗಿರುವಂಥ ಗೌತಮ್ ಬುದ್ಧ ಸ್ಟ್ಯಾಚ್ಯೂ ಆಗಿರುತ್ತೆ. ಅಲ್ಲಿಗೆ ಹೋಗಬೇಕು ಅಂದರೆ ಬೋಟಿಂಗ್ ಥ್ರೂ ಹೋಗಬೇಕು. ಅದಕ್ಕೆ ಸಪ್ರೇಟಾಗಿ ಟಿಕೆಟ್ನ ತೊಗೋಬೇಕಾಗಿತ್ತು. ಅದು ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಮತ್ತೆ ಹೋಗಲಿಲ್ಲ. ಅಲ್ಲಿ ನಮ್ಮ ಹತ್ರ ಟೈಮ್ ಇರಲಿಲ್ಲ ಅಂತ. NTR ಗಾರ್ಡನ್ನು ಜೆಂಟ್ಸ್ಗೆ, ಲೇಡೀಸ್ಗೆ ಎಲ್ಲಿದೆ? ಸೊ ಜೆಂಟ್ಸಿಗೆ ಸಪ್ರೇಟಾಗಿ, ಲೇಡೀಸ್ಗೆ ಸಪ್ರೇಟಾಗಿ ಹೋಗ್ಬೇಕು. ಬನ್ನಿ ಮೇಡಮ್, ಲೇಡೀಸ್ ಮೇಡಮ್. ಬರ್ತಿದ್ದಂಗೆ ನಮಗೆ ನಂದಿ ಸ್ವಾಗತ ಮಾಡ್ತಾ ಇದೆ. ಚೆನ್ನಾಗಿದೆ. ಸೊ ಲುಂಬಿನಿಗಂತೂ ಹೋಗೋಕ್ಕಾಗಲ್ಲ. NTR ಗಾರ್ಡನಲ್ಲಿ ಸ್ವಲ್ಪ ಕವರ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಒಳಗಡೆ ತೋರಿಸ್ತೀನಿ ನಿಮಗೆ. ಎಷ್ಟು ಹತ್ರದಿಂದ ಮೋಡದೊಳಗಡೆ ಹೋಗ್ತಾ ಇದೆ ನೋಡಿ. ಅಂಬೇಡ್ಕರ್ ನೋಡಿ ಹೆಂಗೆ ಕಾಣಿಸ್ತಿದೆ. ಟಿಕೆಟ್ ತಗೊಳ್ಬೇಕಾದ್ರೆ ಸ್ವಲ್ಪ ಸ್ಕ್ಯಾನ್ ಮಾಡಬೇಕು ನೋಡಿ. ಹಿಂಗೆ ಸ್ಕ್ಯಾನ್ ಮಾಡಿಕೊಂಡು ಅವ್ರ ಮುಖನೇ ಕಾಣಿಸುತ್ತೆ. ಏನು
ಬನ್ನಿ. ಅದು 3 ಸೇರಿ 50 ರುಪೀಸ್ ಕೊಡ್ತಾ ಇದ್ದಾರೆ ನಮಗೆ. ಸೊ ಹೋಗ್ತಾ ಇದ್ದೀವಿ, ಬನ್ನಿ ನೋಡ್ಕೊಂಡು ಬರೋಣ ಯಾವ ಥರ ಇದೆ. ಇಷ್ಟು ಸಲ ನಮ್ಮ ಜೊತೆಗೆ ಸಂತೋಷ್ ಬಂದಾಗ ಒಂದು ಫೋಟೋ ತಗೊಳ್ತಾ ಇರಲಿಲ್ಲ, ಒಂದು ಫೋಟೋ ತೆಗಿತಾ ಇರಲಿಲ್ಲ. ಸುಮ್ಮನೆ ನಾವು ತಗೊಳ್ತಾ ಇದ್ರೆ ನೋಡ್ಕೊಂಡು ನಿಂತಿರೋರು. ಈ ಸಲ ಅವರಾಗಿ ಇಂಟ್ರೆಸ್ಟ್ ಕೊಟ್ಟು ತಗೊಳ್ತಿರೋದು ಏನು ನೋಡ್ತೀರಾ? ಇಂಟ್ರೆಸ್ಟ್ ಕೊಟ್ಟು ಫೋಟೋಸ್ ತೆಗಿಯೋದು ನೋಡ್ತೀರಾ? ಬಂದಿರೋದು ಅದಕ್ಕೆ ಅಲ್ವಾ ಫ್ರೆಂಡ್ಸ್, ಸುಮ್ಮನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಓಕೆ ರೆಡಿ? ಈ ಥರ ಗೇಮ್ಸ್ ಎಲ್ಲ ಇದೆ, ಆಡೋರು ಆಡ್ಬೋದು. ನಾವು ಅದೆಲ್ಲ ತಗೊಂಡಿಲ್ಲ. ಗೇಮ್ಸ್ ಎಲ್ಲ ಇದೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಇದು ಪಲ್ಟಿ ಆಗೋರಿಗೆ ಇಷ್ಟ ಇರೋರು ಪಲ್ಟಿ ಆಡ್ಬೋದು. ಊತ ಇದೆ ಗೈಸ್ ಒಳಗಡೆ. ನನಗೆ ಅದನ್ನ ರಿಯಲ್ ಅಲ್ಲ ಅಂತ ಗೊತ್ತಿದ್ರು ಭಯ ಆಗ್ತಿದೆ ಹೋಗ್ಲಿಕ್ಕೆ. ಏನು ಮಾಡಲಿ? ನೋಡಿ ಇದು ಬಾಲ್ ಪೇಂಟ್ ಅಂತ ಚೆನ್ನಾಗಿದೆ ಒಳಗಡೆ. ಹಂಟೆಡ್ ಹೌಸು, ಆಮೇಲೆ ಅದು ಯಾವುದೋ 3D ಇದಿದೆ ಅಂತ, ಪಿಕ್ಚರ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದರು. 50 ರುಪೀಸ್ ಪರ್ ಹೆಡ್ ಅಂತ ಅಂದರು. ಮೂರಕ್ಕೆ 50 ರುಪೀಸ್ ಅಂತ ಅಂದರು. 3 ಗೇಮ್ ಏನೋ 3 ಇದು 3D ಏನೋ ಎಫೆಕ್ಟ್ ಇರುತ್ತೆ ಅಂತ ಹೋದ್ರೆ ಅಲ್ಲಿ ಏನಿಲ್ಲ ಚೆನ್ನಾಗಿ. ಅದು ಹಂಟೆಡ್ ಹೌಸ್ ಅಂತೂ ತಲೆನೋವು ಬಂತು ಆ ಸೌಂಡಿಗೆ. ಸೌಂಡ್ ಒಂದೇ ಇರೋದು, ಅಲ್ಲಿ ಭೂತ ಗೀತ ಆ ಥರದ್ದೇನೋ ಸ್ವಲ್ಪ ಕ್ರಿಯೇಟಿವ್ ಆಗಿ ಏನೂ ಇಲ್ಲ. ಜಸ್ಟ್ ಒಂದು ಸುಮ್ಮನೆ ಡೆಡ್ ಬಾಡಿ ಥರ ನಿಲ್ಲಿಸಿಟ್ಟಿದ್ದಾರೆ. ಅದು ಬಿಟ್ಟರೆ ಸೌಂಡ್ ಎಫೆಕ್ಟಿಗೆ ತಲೆನೋವು ಬರುತ್ತೆ. ಅದು ಬಿಟ್ಟರೆ ಅದು ಕಲರ್ದು ಏನೋ ಒಂದು ಮಾಡಿದ್ದಾರೆ. ಅದು ಬಿಟ್ಟರೆ ಇನ್ನೇನಿಲ್ಲ. 50 ರುಪೀಸು ವರ್ತಿಲ್ಲ ಅಂತ ಅನ್ನಿಸ್ತು. ಸೊ ಇವಾಗ ಊಟ ಮಾಡಿಕೊಂಡು ಗೋಲ್ಕೊಂಡ್ ಪೋರ್ಟಿಗೆ ಹೋಗೋಣ ಅಂತ. ಗೇಮ್ಸ್ ಅಷ್ಟೇನು ಚೆನ್ನಾಗಿಲ್ಲ ಅನಿಸ್ತು ನಮಗೆ. ಇದು ಸ್ವಲ್ಪ ನೋಡಿ ಗೈಸ್, ಮಧುರ ಸಂತೋಷ್ದು ವ್ಲಾಗು. ಅವಳು ಪಾಪ ವಿಡಿಯೋ ಶೂಟ್ ಮಾಡೋದು, ಇವ್ರಿಲ್ಲಿ ಕೂತ್ಕೊಳ್ಳೋದು ಸುಮ್ಮನೆ. ಚೆನ್ನಾಗಿ ಮಾಡ್ತಿದ್ದಾರೆ. ಪಾಪ ಅವ್ರು ಅಷ್ಟು ಕಷ್ಟಪಟ್ಟಲ್ಲಿ ಏನೇನೋ ಮಾಡಿಕೊಂಡು ಒದ್ದಾಡ್ಕೊಂಡು ವಿಡಿಯೋ ಮಾಡ್ತಾ ಇರೋದೆ. ಪೇ ಮಾಡ್ತಾ ಇದ್ದೀರಾ? 5000 ಕೊಡ್ತೀನಿ ಒಂದು ವಿಡಿಯೋ ಮಾಡಿಕೊಟ್ರೆ 5000 ಕೊಡ್ತಾರೆ. ಇರೋದು 500. ಸ್ವಲ್ಪ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ರೆ ಜಾಸ್ತಿ ಮಾಡಿ. ನೋಡಿ ಒಳಗಡೆ ಹೋಗೋದು, ಅದು ಮೇಲಿಂದ ಇವಾಗ ಕೆಳಗಡೆಯಿಂದ ಮೇಲೆ ಬರುತ್ತೆ ಫುಲ್ಲು. ಹಣ ಮನೆ ಮುಟ್ಟಾಗಲ್ಲ. ಆವಾಗಲೇ ಅದೇನೋ ಆಗಿತ್ತು ಗೈಸ್, ಅದು ಸರಿಯಾಗಿ ಬರ್ತಿರ್ಲಿಲ್ಲ. ಇವಾಗ ಕರೆಕ್ಟಾಗಿ ಬರ್ತಾ ಇದೆ. ಅವಾಗ ಅದು ಆ್ಯಕ್ಚುಲಿ ಚೆನ್ನಾಗಿ ಬರ್ತಾ ಇತ್ತು, ಇವಾಗಿಂತ. ಇವರಿಗೆ ಪ್ಲೇಸ್ ಯಾವುದು ಅಂತ ಗೊತ್ತಿಲ್ಲ, ಪದೇ ಪದೇ ನೆನ್ಪು ಮಾಡಿಸ್ತಾ ಇರಬೇಕು ಬ್ಲಾಗರ್ಗೆ. ಸೊ ಇವಾಗ ಲುಂಬಿನಿ ಗಾರ್ಡನ್ಗೆ ಹೋಗೋಕ್ಕಾಗಲಿಲ್ಲ, ಸರಿ ಇರಲ್ಲ ಅಂದ್ಕೊಂಡು ಬಂದ್ವಿ NTR ಗಾರ್ಡನ್ಗೆ. NTR ಗಾರ್ಡನ್ ನೋಡಿದ್ರೆ ಸೇಮ್ ಲಾಲ್ಬಾಗ್ ಥರ ಇದೆ. NTR ಗಾರ್ಡನ್ ಸೇಮ್, NTR ಗಾರ್ಡನ್ ಸೇಮ್ ಸ್ವಲ್ಪ ನಮ್ಮದು ಲಾಲ್ಬಾಗ್ ಥರ ಫೀಲ್ ಆಯಿತು. ಅದು ಬಿಟ್ಟರೆ ಓಕೆ. ನಂದು ಅದು ನೀವೇ ಮಾಡಿ. ನೋಡಿ ಗೈಸ್, ಇವತ್ತೇ ಮಳೆ ಬರ್ತಾ ಇದೆ. ಏನಿದು? ಹಾಂ, ಯಾಕೆ ಗೈಸ್ ಹಿಂಗೆ ಬರುತ್ತೆ? ನಾವು ಹೋಗಿದ ಕಡೆಗೆಲ್ಲ ಮಳೆ ಬರುತ್ತೆ. ಈಗ NTR ಗಾರ್ಡನಿಂದ ಗೋಲ್ಕೊಂಡ್ ಫೋರ್ಟಿಗೆ ಹೋಗ್ತಾ ಇದ್ದೀವಿ, ಫೋರ್ಟಿಗೆ. ಸೊ ಏನೂ ತಿಂದಿಲ್ಲ ಕೂಡ, ಊಟ ಮಾಡಬೇಕು ಇವಾಗ. ಸೊ ಕ್ಯಾಬ್ ಬುಕ್ ಮಾಡಿದ್ದೀವಿ. ಮೊದಲ ಕೂಡ್ಕೊಬಿಟ್ರಿ ಇವರು ಬಂದು. ನಾ ಸೈಡು ಇಲ್ಲ. ಗೋಲ್ಕೊಂಡ್ ಫೋರ್ಟ್. ಒಂದು ವೆಜ್ ಹೋಟೆಲ್ಗೋಸ್ಕರ 1 ಅವರಿಂದ ವೇಟ್ ಮಾಡ್ತಾ ಇದ್ದೀವಿ ಗೈಸ್. ಇಲ್ಲೆಲ್ಲೂ ವೆಜ್ ಹೋಟೆಲ್ ಸಿಗ್ತಾ ಇಲ್ಲ. ಪ್ಯೂರ್ ವೆಜ್ ಹೋಟೆಲ್ ಬೇಕು ನಮಗೆ, ವೆಜ್ ನಾನ್ ವೆಜ್ ಇರೋಂಥದ್ದು ಆಗಲ್ಲ. ಸೊ ಹಾಗಾಗಿ ಹುಡುಕಿ ಸಾಕಾಯಿತು, ತಲೆನೋವು ಬಂತು. ನನಗಂತೂ ಹೊಟ್ಟೆ ಹಸ್ದೋಗ್ಬಿಟ್ಟಿದೆ. ಬೆಳಿಗ್ಗೆ ತಿಂದಿದ್ದು ಮತ್ತೇನೂ ತಿಂದಿಲ್ಲ. ಇವಾಗ ಆಲ್ರೆಡಿ 3:30 ಆಗಿದೆ ಟೈಮು, ಏನೂ ತಿಂದಿಲ್ಲ. ಸೊ ಹಾಗಾಗಿ ಹಸುವಾಗ್ತದೆ. ಇಲ್ಲಿಂದ 4 ಕಿಲೋಮೀಟ್ರ್ ಇಲ್ಲ 5 ಕಿಲೋಮೀಟ್ರ್ ಡಿಸ್ಟೆನ್ಸಿಗೆ ಒಂದೊಂದು ಹೋಟೆಲ್ ಇದೆ. ಅದು ಬಿಟ್ಟರೆ ಇಲ್ಲೆಲ್ಲ ನಾನ್ ವೆಜ್ ಹೋಟೆಲ್ಸ್ಗಳೇ ಇರೋದು. ಇಲ್ಲಿ ಕೋರ್ಟ್ ಮುಂದೆನೇ ನಿಂತಿದ್ದೀವಿ.
ಪೋರ್ಟ್ ಮುಂದೆ ಯಾವೊಂದು ಹೋಟೆಲ್ ಇಲ್ಲ, ಬರೀ ನಾನ್ ವೆಜ್ ಹೋಟೆಲ್ ಅಷ್ಟೇ ಇರೋದು. ಸೊ ಇವಾಗ ಮತ್ತೆ ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದಿದ್ವಿ ಇಲ್ಲಿ ಪೋರ್ಟ್ ಹತ್ರ. ಮತ್ತೆ ಕ್ಯಾಬ್ ಬುಕ್ ಮಾಡ್ಕೊಂಡು ಇವಾಗ ಹೋಟೆಲ್ಗೆ ಹೋಗ್ತಾ ಇದೀವಿ 4 ಕಿಲೋಮೀಟರ್. ಓಕೆನಾ ಅಂತ ಕೇಳಿನೇ 4 ಅವರ್ ಆಯ್ತು ಗೈಸ್. ಹೋಟೆಲ್ಗೆ ಹೋಗೋದು ಅದೇ ಅರ್ಧ ದಾರಿಗೆ ಹೋಗಿ ಊಟ ಮಾಡಿ ಬರ್ತಿದ್ವಿ. ಅಲ್ಲಿ ಪೋರ್ಟ್ ಹತ್ರ ಹೋಗ್ಬಿಟ್ಟು ಮತ್ತೆ 5 ಕಿಲೋಮೀಟರ್ಸ್ ಒಂದು ವೆಜ್ ಹೋಟೆಲ್ನ ಹುಡ್ಕೊಂಡು ಬಂದಿದ್ದೀವಿ. ಸೊ ಬನ್ನಿ ಫಸ್ಟ್ ಊಟ ಮಾಡಿಕೊಂಡು ಮತ್ತೆ ಏನು ಮಾಡೋದು ಅಂತ ನೋಡೋಣ. ಊಟಕ್ಕೆ ಬಂದಿದ್ದೀವಿ ಗೈಸ್ ನಾವಿವಾಗ. ಹೊಟ್ಟೆ ಹಸಿತಿದೆ, 4 o'clock ಆಗಿದೆ. ಅವ್ರು ತಂದು ಕೊಡೋಷ್ಟರಲ್ಲಿ 4:15 ಆಗುತ್ತೆ. 4:15ಗೆ ಊಟ ಮಾಡಿಕೊಂಡು ನಾವು ಪೋರ್ಟ್ ಹತ್ರ ಹೋಗೋಷ್ಟರಲ್ಲಿ 6 o'clock ಆಗುತ್ತೆ. 6 o'clockಗೆ 2 ಸ್ಟೆಪ್ ಹತ್ತೋಷ್ಟರಲ್ಲಿ 7 o'clock ಆಗುತ್ತೆ. 7 o'clockಯಿಂದ ಕೆಳಗಡೆ ಇಳಿಯೋಷ್ಟರಲ್ಲಿ 8 o'clock ಆಗುತ್ತೆ. 8 o'clockಯಿಂದ ನಾವು ರೂಮಿಗೆ ಹೋಗೋಷ್ಟರಲ್ಲಿ 9 o'clock ಆಗುತ್ತೆ. ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಮಾತಾಡಿ ಮಲಗೋಷ್ಟರಲ್ಲಿ 12 o'clock ಆಗುತ್ತೆ. ಅಷ್ಟೇ ಇವತ್ತಿನ ಡೇ. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ನೋಡಿ ಗೈಸ್, ಕ್ರಿಕೆಟ್ ನೋಡ್ತಾ ಇದ್ದಾರೆ ಇಲ್ಲಿ ಬಂದ್ಬಿಟ್ಟು. ಎಲ್ಲಿ ಬಂದ್ರು ಕ್ರಿಕೆಟ್ ನೋಡೋದು. ಇಂಡಿಯಾ ಆಸ್ಟ್ರೇಲಿಯಾನ ಇವತ್ತು ಏನ್ ಮ್ಯಾಚ್? ಇವರಿಗೆ ಏನು ಗೊತ್ತಿಲ್ಲ ಗೈಸ್, ನಾಟಕ ಮಾಡ್ತಿರೋದು ವಿಡಿಯೋ ಮಾಡ್ತಾ ಇದೀನಿ ಅಂತ ಬೇಕು ಅಂತ ಕೇಳ್ತಾ ಇದ್ದಾರೆ. ಸ್ಟ್ರೆಸ್ ಆಗಿದೆ ಅಂದ್ರೆ ಲೆಮನ್ ಮತ್ತೆ ಈರುಳ್ಳಿ ತಿನ್ಕೊಂಡು ಕೂತಿದ್ದಾರೆ. ನಿನ್ನೆ ನನ್ನ ಫ್ರೆಂಡ್ ಲೆಮನ್ ರೈಸ್ ತಗೊಂಡ್ಬಂದಿದ್ರು ಫ್ರೆಂಡ್ಸ್, ಅದಕ್ಕೆ ಲೆಮನ್ ಇಷ್ಟ ಆಯ್ತು. ಲೆಮನ್ ರೈಸ್ ಲೆಮನ್ ಇತ್ತಾ? ಲೆಮನ್ ಇರಲಿಲ್ಲ, ಮತ್ತೆ ಲೆಮನ್ ಮಾಡಕ್ ಹೋದ್ರು ಫ್ರೆಂಡ್. 5-6 ವರ್ಷ ಆಯ್ತು ಗೈಸ್, ಈ ತರ ಸಂತೋಷ ನಾನು ಯಾವತ್ತೂ ನೋಡ್ಲಿಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಫುಲ್ ಜಾಲಿ ಆಗಿದ್ದಾರೆ ಇಷ್ಟ ಸಲ. ಇಲ್ಲ ಅಂದ್ರೆ ನಾವು ಫೋಟೋ ತಗೋಬೇಕಾದ್ರೆ ಬನ್ನಿ 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 ಲೇಟ್ ಆಯ್ತು, ಬನ್ನಿ 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 ಹೋಗು 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 ಹೋಗು. ಇವತ್ತು ಅವರೇ ಫೋಟೋಗ್ರಫಿ, ಅವರೇ ವಿಡಿಯೋಗ್ರಫಿ, ಅವರೇ ವ್ಲಾಗ್ ಮಾಡೋದೇನು ನೋಡ್ತೀರಾ. ಬಟ್ ನನ್ನ ವಿಡಿಯೋನ ಬೇರೆಯವ್ರು ಮಾಡ್ತಿದ್ದಾರೆ. ನನ್ನ ವಿಡಿಯೋದಲ್ಲಿ ಹೈಲೈಟ್ ಆಗ್ತಿರೋ ಸಂತೋಷ್ ಒಬ್ರೆ. ನಾಳೆ ಕೇಳ್ತಾರೆ ಎಲ್ರು, ವಾವ್ ಹುಡುಗ ಎಷ್ಟು ಚೆನ್ನಾಗಿದ್ದಾನಲ್ವಾ, ಎಷ್ಟು ಕ್ಯೂಟ್ ಇದ್ದಾನಲ್ಲ ಅಂತ ಹೇಳ್ಬೇಕಲ್ವಾ. ಸೊ ಹಾಗಾಗಿ ಅವ್ರನ್ನ ಹೈಲೈಟ್ ಮಾಡ್ತಾರೆ. ಅವ್ರ ಮಮ್ಮಿನೂ ಸಂತೋಷ್ ಮಮ್ಮಿನ ಹಂಗೆ ಹೇಳ್ತಾನೆ, ಅರಸಿನ ಮತ್ತು ಚಂದನದ ಸಂತು ಇದೆ. ಹಸುವಾಗ್ತಿದ್ರೆ ಇದೆ ಲೆಮನ್ ತಿನ್ನೋದಂದ್ರೆ ಕೊಡಿ, ಇಲ್ಲ ಅಂದ್ರೆ ಲೆಮ್ಮೆ ಅಂತ ತಿಂದು ಸಾಯ್ತೀನಿ ನಾನು. ಸುಸ್ತಾಯ್ತು ಗೈಸ್, ಇನ್ನೂ ಬಂದಿಲ್ಲ. ಏನ್ ಮಾಡ್ತಾ ಇದ್ದೀರಾ? ಇವತ್ತು ಗುರುವಾರ, ನಾವು ರಾಘವೇಂದ್ರ ಹೋಟೆಲ್ಗೆ ಬಂದಿದ್ದೀವಿ. ಹೆಂಗೆ ಬೇರೆ ತಿಂತೀರಾ? ಊಟ ಮಾಡ್ಕೊಂಡಾಯ್ತು ಗೈಸ್. ಇವಾಗ ಮತ್ತೆ ಆಟೋ ಬುಕ್ ಮಾಡಿಕೊಂಡು ಗೋಲ್ಕೊಂಡ್ ಫೋರ್ಟ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೂ ಮಳೆ ಇತ್ತು ಅಂದರೆ ಫ್ಲಾಪ್ ಆಗುತ್ತೆ ಇವತ್ತು ಶೋ ಎಲ್ಲ. ಏನೂ ವರ್ಕೌಟ್ ಆಗಲಿಲ್ಲ ಇವತ್ತಿನ. ಏನು ಮಾಡಬೇಕು ಅಂದ್ಕೊಂಡಿದ್ದು ಏನು ವರ್ಕೌಟ್ ಆಗಲಿಲ್ಲ. ಸೊ ಈಗ ಮಳೆಲೇ ಹೋಗ್ಬಿಟ್ಟು ಬರಬೇಕಷ್ಟೆ. ಇರೀರಿ, ಒಟ್ಟಿಗೆ ಬಂದಿದ್ದೀವಿ ನೋಡಿ ಗೈಸ್. ಫೋರ್ಟ್ ಅಂದ್ಕೊಂಡು 6 o'clock ಕ್ಲೋಸ್ ಅಂತೆ. ನಾವು ಆಟ ಆಡ್ಕೊಂಡು ತಮಾಷೆ ಇದು ಮಾಡ್ಕೊಂಡು ಬರೋಷ್ಟರಲ್ಲಿ ಕ್ಲೋಸ್ ಆಗ್ತಾ ಇದೆ ಟೈಮು. ಬೆಂಗಳೂರಿಂದ ಬಂದಿದ್ದೀವಿ. ಬೆಂಗಳೂರಿಂದ ಬಂದಿದ್ದೀವಿ ಅಂತ ಹೇಳಿದ್ದಕ್ಕೆ ಆಯಿತು ಆನ್ಲೈನ್ ಪೇಮೆಂಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಮಾಡಿಸ್ಕೊಂಡು ಟಿಕೆಟ್ ತೋರಿಸೋ ತನಕ ಒಳಗಡೆ ಬಿಟ್ಟಿಲ್ಲ. ಇವಾಗ ಇಷ್ಟೊತ್ತಾಯಿತು. ಸುಮ್ಮನೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬರ್ಬೇಕಂತ 81 ರೂಪಾಯಿ ಕೊಟ್ಟಿದ್ದೀವಿ. ಸುಮ್ಮನೆ ವೇಸ್ಟ್ ಅನಿಸ್ತಿದೆ ಯಾಕೋ. ಇಲ್ಲೆಲ್ಲ ಇವತ್ತಿನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು, ಏನೂ ವರ್ಕೌಟ್ ಆಗಲಿಲ್ಲ. ಸುಮ್ಮನೆ ಇದೊಂದು ಗೋಡೆ ನೋಡ್ಕೊಂಡು ಹೋಗ್ಬೇಕು ಇವಾಗ ಅಷ್ಟೇ, ಇನ್ನೇನು ನೋಡೋಕ್ಕಾಗಲ್ಲ. ಇಲ್ಲೆಲ್ಲ ನೋಡೋ ಥರ ಇದೆ ಗೈಸ್, ತುಂಬ ಮೇಲ್ಗಡೆ ಇನ್ನೂ ಚೆನ್ನಾಗಿದೆ. ಬಟ್ ಇವಾಗ ನಮ್ಗೆ ಹೋಗೋಕ್ಕಾಗಲ್ಲ ಅನಿಸುತ್ತೆ, ತುಂಬ ನೈಟ್ ಆಗಿಬಿಡುತ್ತೆ. ಸೊ ಮತ್ತೆ ಪ್ರಾಬ್ಲಮ್ ಆಗುತ್ತೆ. 6 o'clock ಕ್ಲೋಸ್ ಅಂತಿದ್ದಾರೆ. ಏನು ಯೂಸ್ ಇಲ್ಲ ಅನ್ನಿಸ್ತಿದೆ. ಬಂದು ಇವಾಗ ಬರಬಾರ್ದಾಗಿತ್ತು ಅನ್ನಿಸ್ತಿದೆ. 5:40 ಆಗಿಬಿಟ್ಟಿದೆ ನಾವು ಬರೋ ಅಷ್ಟರಲ್ಲೇ. ಆದರೂ ರಿಕ್ವೆಸ್ಟ್ ಮಾಡ್ಕೊಂಡು ಬಂದ್ವಿ. ನೋಡೋ ಥರ ಇದೆ, ಆದರೆ ಬೆಳಿಗ್ಗೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಬಟ್ ಇವಾಗ ಕತ್ಲು ಪ್ಲಸ್ ಮಳೆ ಬೆಲೆ ಬರ್ತಾ ಇದೆ, ವೇಸ್ಟ್ ಆಯಿತು. ಬಟ್ ನೀವೇನಾದರೂ ಬರೋದಾದರೆ ಬೆಳಿಗ್ಗೆನೇ ಬನ್ನಿ, ಮತ್ತು 6 o'clock ಒಳಗಡೆನೇ ಬರಬೇಕು. ಚೆನ್ನಾಗಿದೆ ಫೋರ್ಟ್, ಚೆನ್ನಾಗಿದೆ, ಆ್ಯಕ್ಚುಲಾಗಿ ಚೆನ್ನಾಗಿದೆ. ಅಲ್ಲಿ ಮೇಲ್ಗಡೆ ತೋರಿಸಿ ಅವರಿಗೆ, ಚೆನ್ನಾಗಿದೆ. ಗೈಸ್ ತುಂಬ ಚೆನ್ನಾಗಿತ್ತು ಮೇಲ್ಗಡೆ ಎಲ್ಲ. ನಮಗೆ ಹೋಗ್ಲಿಕ್ಕೆ ಇವತ್ತು ಚಾನ್ಸೇ ಇಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಹೋಗ್ಬೇಕಾಗಿದೆ. ಇಲ್ಲಿ ಏನೇನೋ ಲೈಟಿಂಗ್ದೆಲ್ಲ ಏನೋ ಇಟ್ಟಿದ್ದಾರೆ, ಮೇ ಬಿ ಅಂದ್ರೆ ಶೋ ಇರುತ್ತೆ ಅನಿಸುತ್ತೆ ಏನಾದರೂ, ಅದಕ್ಕೆ ಈ ಥರ ಎಲ್ಲ ಇದೆ. ಎಲ್ಲೋದ್ರೂ ಅಮರ ಪ್ರೇಮಿಗಳದೊಂದು ಇರುತ್ತೆ ನೋಡಿ ಇಲ್ಲಿ.
ಎಲ್ಲ ಬರ್ದು ಹೋಗೋದು ನೋಡಿ, ಈ ಥರ ಇದೆ. ಇನ್ನೂ ಚೆನ್ನಾಗಿತ್ತು, ಒಳಗಡೆ ಎಲ್ಲ ಮೇಲ್ಗಡೆ ಎಲ್ಲ ಹೋಗ್ಬೋದಿತ್ತು, ಬಟ್ ನಮಗೆ ಆಗ್ತಾಯಿಲ್ಲ ಅಷ್ಟೇ. ಸೊ ವಾಪಸ್ ಹೋಗ್ತಾ ಇದ್ದೀವಿ. ಇನ್ ಕೇಸ್ ಆಯಿತು ಅಂದರೆ ಚಾರ್ಮಿನಾರ್ಗೆ ಹೋಗೋ ದಿನ ಒಂದ್ಸಲ ಬೆಳಿಗ್ಗೆ ಬಂದು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬೇಡ ಅಂತ 13 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ರೂಮಿಂದ. ಸೊ ಆಗಲ್ಲ ಅಂತಂದರೆ ಬರಲ್ಲ, ಇಲ್ಲ ಅಂತಂದರೆ ಒಂದು ರೌಂಡ್ ಬಂದು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತಿನ ಡೇ 1 ಪ್ಲ್ಯಾನ್ಸ್ ಏನೇನು ಮಾಡಿದ್ವಿ, ಪಾರ್ಕು ಗಾರ್ಡನ್ನು ಏನೇನು ಮಾಡಿದ್ವಿ, ಇದೆಲ್ಲ ಫ್ಲಾಪ್ ಅಂತ ಅನಿಸುತ್ತೆ. ಬಟ್ ಓಕೆ, ಪರವಾಗಿಲ್ಲ. ಅಂದರೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಏನು ವ್ಲಾಗ್ ಮಾಡಬೇಕು ಅಂತ ಟೈಮ್ ಏನು ಅಂದ್ಕೊಂಡಿದ್ವಿ, ಅದಕ್ಕೆ ಟೈಮ್ ಸಿಕ್ಕಿಲ್ಲ. ಬಿಟ್ಟರೆ ವ್ಲಾಗ್ ಅನ್ನೋದೊಂದು ಟೈಮ್ ಸಿಕ್ಕಿಲ್ಲ ಅನ್ನೋದು ಬಿಟ್ಟರೆ ನಾವು ನೀಟಾಗಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ನಾವೇ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಸೊ ಅದು ಖುಷಿ ಇದೆ. ಹೋಗಿ ಅಂದ್ರ ಅವರು ಹೋಗಿ ಅಂದ್ರ ಮುಂದೆ ಮತ್ತೆ ಇವತ್ತಿನ ಡೇ ಇಷ್ಟೇ ಗೈಸ್. ಸೊ ನೋಡೋಣ, ನೈಟ್ ಏನಾದರೂ ಮತ್ತೆ ಅಲ್ಲಿ ಹೋಗೋ ಪ್ಲ್ಯಾನ್ ಇತ್ತು ಅಂದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಹೈದ್ರಾಬಾದಿಗೆ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಒಟ್ಟಿನಲ್ಲಿ ಎಲ್ಲ ಪ್ಲೇಸಸ್ನ ಕವರ್ ಮಾಡಬೇಕು ಅನ್ನೋದು ಏನಿದೆ ನನ್ನ ತಲೆಯಲ್ಲಿ. ಸೊ ಅದಕ್ಕೋಸ್ಕರ ಬಂದಿದ್ದು ಹೈದ್ರಾಬಾದ್ಗೆ, ರಾಮೋಜಿ ಫಿಲ್ಮ್ ಸಿಟಿ ಎಲ್ಲ ನೋಡಬೇಕು ಅಂತ. ಸೊ ಓಕೆ, ನೋಡೋಣ, ನಾಳೆ ನಾಡಿದ್ದು ಎಲ್ಲ 3 ದಿನ ಇದೆ. ಸೊ ಅದು ಹೆಂಗೆ ಹೋಗುತ್ತೆ ಅಂತಲೂ ವ್ಲಾಗ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೆ ಮುಂದಿನ ವೀಡಿಯೋಗಾಗಿ ವೇಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಇವಾಗ ಲೈಟ್ ಹಾಕಿದ್ದಾರೆ. ಸುಮ್ಮನೆ ಲೈಟ್ ಹಾಕಿದ್ದಾರೆ ಅಂತ ನೋಡೋಕೆ ಬಂದಿದ್ದು ನಾವು, ಲೈಟ್ ಶೋ ಅಲ್ಲ. ಈಗ ಬನ್ನಿ ಪ್ರಶ್ನೆ, ಈಗ ಬನ್ನಿ, ಹೋಗಿ ಹೋಗೋಣ ಆಯಿತು ಅಂದ್ಕೊಂಡು ಹೊರಟ್ವಿ. ಅಲ್ಲಿ ತನಕ ಲೈಟ್ ಹಾಕಿದ್ರು ಅಂತ ಎಲ್ಲ ಓಡ್ ಬಂದ್ಕೊಂಡು ಇವಾಗ ಫೋಟೋ ಸೆಷನ್ ಮಾಡ್ತಾ ಇದ್ದಾರೆ. ಇವಾಗ ಅದಕ್ಕೆ ಲೈಟ್ ಹಾಕಿದಾರಲ್ಲ ಅಂತ ಫೋಟೋ ತಗೊಳ್ತಾ ಇದ್ದೀವಿ. ಆಯಿತು ಅಷ್ಟೇ ಇವಾಗ.